ಮನು, ತುಂಬಾ ಸುಸ್ತಾಗ್ತಿದೆ, ಇಲ್ಲೇ ಕೂತ್ಕೋ. ಫೋನ್ ರಿಂಗ್ ಆಗ್ತಿದೆ. ನಿಮ್ಮ ಅಪ್ಪ? ಅಪ್ಪನಾ? ಓ ಮೈ ಗಾಡ್. ಹಲೋ, ಹಾಂ ಹೇಳಿಪ್ಪ. ನೆನ್ನೆನೆ ಹೇಳಿದ್ನಲ್ಲಪ್ಪ, ಫ್ರೆಂಡ್ ಮನೇಲಿ ಫಂಕ್ಷನ್ ಇದೆ ಅಂತ. ನಾನು ಸಂಜೆ ಒಳಗಡೆ ಬಂದ್ಬಿಡ್ತೀನಪ್ಪ. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಿ, ಹೋಗ್ಲಿಲ್ವಾ? ಸರಿ ಆಯ್ತಪ್ಪ, ಬೇಗ ಬಂದ್ಬಿಡ್ತೀನಿ. ಟೈಮ್ ಇಷ್ಟೊಂದು ಆಗೋಗಿದೆ, ಬಾ ಬೇಗ ಹೋಗೋಣ, ಬಾ. ಹಲೋ, ಕಾಫಿ ಆಯ್ತಾ ಚಿನ್ನ? ಹಾ ಆಯ್ತು, ನಿಂದಾಯ್ತಾ? ಇವಾಗ್ಲೇ. ಹಲೋ ಪುಟ. ಹಾ ಅಪ್ಪ. ಮೊದಲು ಪ್ರಸಾದ ತಿನ್ನು, ಆಮೇಲೆ ತಿಂಡಿ ತಿಂದು ಓದ್ಕೊಳ್ಳಿವಂತೆ. ಓಕೆ ಅಪ್ಪ, ಥ್ಯಾಂಕ್ ಯು. ಹಲೋ. ಏನು ನಮ್ಮ ಮಾವನವರು ಪ್ರಸಾದ ತಿನ್ನಿಸ್ತಾರೋ ಹಂಗಿತ್ತು? ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ರು ಅಂತ ಹೇಳದ್ನಲ್ಲ, ಅಲ್ಲಿದು. ನಮ್ಗಿಲ್ವಾ? ನಾನೇ ತಿಂದಿದ್ದೀನಲ್ಲ. ಓಹೋ, ನೀನ್ ತಿಂದ್ರೆ ನಾನ್ ತಿಂದಂಗ? ಹಾ ಹೌದು ಮತ್ತೆ. ಪುಟ. ಹಾ ಅಪ್ಪ. ನಾನ್ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಹಾ ಅಪ್ಪ. ನೀನ್ ತಿಂಡಿ ತಿಂದು ಓದ್ಕೊಳಮ್ಮ. ಆಯ್ತು ಅಪ್ಪ. ಹಲೋ. ಪುಟ. ಹಾ ಅಪ್ಪ. ಹಲೋ. ಏನಮ್ಮ ಬೆಳಗಿಂದ ಓದ್ತಾನೆ ಇದ್ಯಾ? ತಗ್ಲಾಕೊಂಡ್ಲು. ಎಚ್ಚೊತ್ತು ಅಕ್ಷರಗಳನ್ನ ನೋಡಬಾರ್ದಮ್ಮ, ಕಣ್ಣಿಗೆ ತೊಂದರೆ ಆಗುತ್ತೆ. ಹೋಗೋ, ರೆಸ್ಟ್ ಮಾಡೋಗೋ. ಹುಚ್ಚುಡುಗಿ. ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ ನಿನ್ನ ಕಣ್ಣ ತುಂಬ. ಏನೋ ಓಯ್ ಮಗ, ನಮ್ಮ ಹುಡ್ಗಿ ನೆನ್ಸ್ಕೊಂಡೆಡ್ಕೆ ಪ್ರತ್ಯಕ್ಷ ಆಗ್ಬಿಟ್ಲಲ್ಲ, ಹೆಂಗ ಇದೆಲ್ಲ ಸಾಧ್ಯ? ಲವ್ ಗುರು. ನಾನು ನಾಚಿಕೆ ಆಗ್ತದೆ, ಇಟ್ಕೊಳ್ಳಿ. ಜಿಂಚ ಜಿಗ್ಚ ಜಿಂಚ ಜಿಗ್ಜಿಗ್ಚ. ಆಯ್ ಚಿನ್ನ, ಐ ಲವ್. ದೇವೋ ಪ್ಲೀಸ್. ಐ ಈ ಕಡೆ ಲವ್ ಸ್ಟಾಕಿಂಗ್, ಡೋಂಟ್ ಡಿಸ್ಟರ್ಬ್. ಹಿಂಗ್ ಮಾತಾಡ್ತಾ ಇದ್ದಾರಲ್ಲ, ನಾ ಈ ನರಿಗಳಲ್ಲ. ಚಿನ್ನ, 1 ವರ್ಷದಿಂದ ನಿನ್ನ ಹಿಂದೆ ಹುಚ್ಚು ನಾಯಿ ಥರ ಅಲಿತಾ ಇದ್ದೀನಿ ಚಿನ್ನ. ಒಂದೇ ಒಂದು ಸಾರಿ ನೀನು ನನಗೆ ಐ ಲವ್ ಯು ಅಂತ ಹೇಳಿ ಚಿನ್ನ. ಹೇಳಿದ್ರೆ ನಾನು ನಿನ್ನ ಮಾರಾಣಿ ಥರ ನೋಡ್ಕೋತೀನಿ ಚಿನ್ನ. ಅದಕ್ಕೂ ಯೋಗ್ಯತೆ ಇರಬೇಕು. ಹಿಂಗಾಯ್ತಾ? ಕಾಣಿಸ್ತಿಲ್ವಾ? ನಂಗೊಂಚೂರು ಕೊಡ ಕೊಡ. ಏಯ್, ಏನ್ ಮೆಂಟ್ಲಾ ನೀನು? ಆವಾಗಿಂದ ನೋಡ್ತಾ ಇದ್ದೀನಿ, ಬೇಜಾನ್ ಶೋ ಕೊಡ್ತಾ ಇದ್ಯಾ. ಏನೋ ಮಾಡ್ತೀಯಾ? ನನಗ್ ಕೋಪ ಬಂದ್ರೆ ಅಷ್ಟೇ ನೋಡೋ. ಅಯ್ಯೋ ಮಚ, ಯಾರ ಇವನು? ನನಗೆ ಅವಾಜ್ ಆಗ್ತಾನಲ್ಲ. ಐ ಸುಟ್ಟೋಗಿರೋ ಸೀಡಿ ಥರ ಇದೆಯಾ? ಒಂದೇ ಏಟು ಮಗನೇ, ಆಪೆಲ್ಲ ಆಗ್ಬಿಡ್ತೀಯ. ಅಯ್ಯೋ, ನಮ್ಮ ಹುಡುಗಿ ಮುಂದೆ ಹೀರೋಸಮ್ ತೋರ್ಸೋಣ ಅಂತ ಬಂದ್ರೆ ಈ ನನ್ನ ಮಗ ವಿಲ್ಲನ್ ಮಾಡ್ತಾವನಲ್ಲೋ. ಐ ಬಾರ ಇಲ್ಲಿ, ಈ ನನ್ನ ಮಗನ ಸೈಡ್ ಕರ್ಕೊಂಡೋಗಿ ಒಂದು ಐಸ್ ಕ್ರೀಮ್ ಕೊಡ್ಸು, ಚೀಪ್ ಕಂಡು ನಿಂತ್ಕೊಳ್ಳಿ. ಈ ನನ್ನ ಮಗ ಇಲ್ಲಿ ನನಗೆ ತುಂಬಾ ಡಿಸ್ಟರ್ಬ್ ಕೊಡ್ತಾವನೆ. ಡಾರ್ಲಿಂಗ್
ಡಾರ್ಲಿಂಗ್ ಡಾರ್ಲಿಂಗ್ ಓಯ್ ಏಯ್ ದೇವು ಏನೋ? ಏಯ್ ದೇವು ಒಂದ್ ನಿಮಿಷ ದೇವು ಏನೋ ಸುಮ್ಮನೆ ಒಂದ್ ನಿಮಿಷ ಸುಮ್ಮನೆ ಶಿವು. ಏಯ್ ಯಾಕೋ ಶಿವು. ಏನಾಯ್ತು ಈ ನನ್ನ ಏನ್ರೋ? ಮಗ ಬೇಜಾನ್ ಸಿಕ್ಕಿದ್ನೋ? ನಾನು ಹೌದಾ? ಹೇಳ್ತೀನಿ ಸ್ಪಾಟ್ ಬರ್ತಾ ಇದೀನಿ, ಏನೋ? ಬಿಡ್ಬೇಡ ಅವ್ನ. ಹುಡುಗಿ ಏಯ್, ಸುಮ್ನೆ ನನ್ನ ಮಗನೇ, ನೋಡು. ಟೈಮ್ ಚೆನ್ನಾಗಿ ನೋಡು. ಬರ ಸುಮ್ನಿರು ಹಲೋ ಇಲ್ಲ ಮಗ ಬಿಡಲ್ಲ ಅವನ್ನ, ಎತ್ತು ಬಿಡ್ತೀನಿ ಅವನ್ನ, ಸುಮ್ನಿರು ಬಿಡಲ್ಲ, ಎತ್ತು ಬಿಡ್ತೀನಿ. ಪುಟ ಹಾ ಅಪ್ಪ. ಬಾಮ್ಮ ಕೂತ್ಕೋ. ನಿನಗೆ ಓದೋದ್ರಲ್ಲಿ ಏನಾದ್ರು ಸಮಸ್ಯೆ ಆಗಿದೆಯೇನಮ್ಮ? ಹಾಗೇನಿಲ್ಲಪ್ಪ. ಅಲ್ಲಮ್ಮ, ಫಸ್ಟ್ ಫೇಸ್ನಲ್ಲಿ ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆಗಿದ್ದೆ, ಸೆಕೆಂಡ್ ಫೇಸ್ನಲ್ಲಿ ಒಂದು ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿದೆಯಲ್ಲಮ್ಮ, ಅದಕ್ಕೆ ಕೇಳಿದೆ. ಆ ಪೇಪರ್ ಸ್ವಲ್ಪ ಟಫ್ ಆಗಿತ್ತಪ್ಪ. ಈ ಸರಿ ಪಾಸ್ ಮಾಡ್ಕೊಳ್ತೀನಿ ಬಿಡಿ. ಅಲ್ಲಮ್ಮ, ನಿನಗೆ ಓದೋದ್ರಲ್ಲಿ ಏನಾದ್ರು ಸಮಸ್ಯೆ ಆಗಿದೆಯೇನೋ ಅಂತ. ಹಾಗೇನೂ ಇಲ್ಲಪ್ಪ, ಈ ಸರಿ ಪಾಸ್ ಮಾಡ್ಕೊಳ್ತೀನಿ ಬಿಡಿ. ನಿಮ್ ಮಗಳ ಮೇಲೆ ನಿಮಗ್ ನಂಬಿಕೆ ಇಲ್ವಾ? ಹಾಗೇನಿಲ್ಲ ಕಣಮ್ಮ, ನಿನ್ ಮೇಲೆ ನಂಬಿಕೆ ಇದೆ. ನೀನ್ ಫಸ್ಟ್ ರ್ಯಾಂಕ್ ಬಂದೇ ಬತ್ತೀಯ, ಡಾಕ್ಟರ್ ಆಗೇ ಆಗ್ತೀಯ ಅಂತ ನನ್ ನಂಬಿಕೆ ಇದೆ ಕಣಮ್ಮ, ನಂಬಿಕೆ ಇದೆ. ಅಪ್ಪ, ಏನಮ್ಮ? ಫೀಸ್ ಕಟ್ಬೇಕಿತ್ತು ಅಪ್ಪ. ಎಷ್ಟು ಕಟ್ಬೇಕಾಗಿತ್ತಮ್ಮ? 80,000. 80,000ನಾ? ಹೌದಪ್ಪ. ಲಾಸ್ಟ್ ಟೈಮ್ ಕಟ್ಟುದಲ್ಲಮ್ಮ? ಅದು ಲಾಸ್ಟ್ ಇಯರ್ ಲಾಸ್ಟ್ ಫೇಸ್ ದಪ್ಪ. ಓ, ಲಾಸ್ಟ್ ಫೇಸ್ದಾ? ಹಾ. ಯಾವಾಗಮ್ಮ ಲಾಸ್ಟ್ ಡೇಟು? ವೀಕೆ. ಓ, ನೆಕ್ಸ್ಟ್ ವೀಕೇನಾ? ಇನ್ನೂ ಒಂದು ವಾರ ಇದೆ. ಆಯ್ತು, ಕಟ್ಟನ ಬಿಡಮ್ಮ. ನೀನ್ ಚೆನ್ನಾಗಿ ಓದ್ಬೇಕು. ಆಯ್ತಪ್ಪ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಫೀಸು ನಾನ್ ಕಟ್ತೀನಮ್ಮ. ಓಕೆ ಅಪ್ಪ. ಆಯ್ತಾ ಪುಟ್ಟಿ? ಹೋಗ್ಲಿ ಬಿಡು, ಆಗಿದ್ದಾಗೋಯ್ತು. ಅದಕ್ಕೆ ಯಾಕೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಡ್ತಿದ್ಯಾ? ಏನೋ ನೀನು, ಈ ಟರ್ಮದ್ದು 2 ಸಬ್ಜೆಕ್ಟ್ ಬ್ಯಾಕ್ ಆಗಿ ಹೋಗಿದೆ ನಂದು. ಅಂಥದ್ರಲ್ಲಿ ಏನೂ ಆಗಿಲ್ವೇನೋ ಅನ್ನೋ ಥರ ಹೇಳ್ತಾ ಇದೀಯಾ? ಏನು ಅನ್ನಿಸ್ತಿಲ್ವಾ ನಿಂಗೆ? ಫೇಲ್ ಆಯ್ತು ಅಂತ ಫೀಲಿಂಗ್ ಮಾಡ್ಕೊಂಡ್ರೆ ಆಗತ್ತಾ? ಮೊದಲೇ ಚೆನ್ನಾಗಿ ಓದ್ಬೇಕಾಗಿತ್ತು. ಓದೋ ಕೂತ್ರು ನೀನೇ ಕಾಣ್ತೀಯಾ, ಕನ್ಸಲ್ಲೂ ನೀನೇ ಕಾಡ್ತೀಯಾ. ಇನ್ ಹೆಂಗ್ ಓದ್ಲಿ ನಾನು? ಸರಿ ಬಿಡು, ಇನ್ಮೇಲೆ ನಿನ್ ಕಣ್ಣು ಕಾಣಿಸ್ಕೊಳ್ಳೋದಿಲ್ಲ. ಹೇ ಮನು, ಪ್ಲೀಸ್ ತಮಾಷೆಗೂ ಈ ಥರ ಹೇಳ್ಬೇಡ ನೀನು. ನಿನ್ಮೇಲೆ ಜೀವನ ಇಟ್ಕೊಂಡಿದ್ದೀನಿ ನಾನು. ತನು ಫೇಲ್ ಆಯ್ತು ಅಂತ ಅಪ್ಪ ಏನಾದರೂ ಬೈದ್ರಾ? ನಮ್ಮಪ್ಪನಾ? ನನ್ಗಿವತ್ತಿನವರೆಗೂ ಬುದ್ಧಿ ಬಂದಾಗ್ಲಿಂದ ಜೋರಾಗಿ ಗದ್ರಿಲ್ಲ ಕೂಡ. ಅಂಥದ್ರಲ್ಲಿ ಬೈತಾರಾ? ಮತ್ತ್ಯಾಕೆ ಅಷ್ಟೊಂದು ಫೀಲ್ ಮಾಡ್ಕೊಂಡಿದ್ಯಾ? ನಮ್ಮಪ್ಪ ನನ್ನ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ನಿನ್ನೆ ನಮ್ಮಪ್ಪನಿಗೆ ಫೀಸ್ ಕಟ್ಟಬೇಕು ಅಂತ ಕೇಳಿದಾಗ ಅವ್ರ ಮುಖದಲ್ಲಾದ ಬದಲಾವಣೆ ನೋಡಿ ನಂಗೆ ತುಂಬಾ ಬೇಜಾರಾಯ್ತು. ರಾತ್ರಿ ಎಲ್ಲ ಯಾರ್ಯಾರಿಗೋ ಫೋನ್ ಮಾಡ್ತಾ ಇದ್ರು. ಸರಿಯಾಗಿ ನಿದ್ದೆನೂ ಮಾಡಿಲ್ಲ ಅನ್ಸುತ್ತೆ. ಬೆಳಗ್ಗೆನೆ ಎದ್ದು ಊರ್ಗ್ ಹೋದ್ರು. ಬರೋದು 2-3 ದಿನ ಆಗುತ್ತೆ ಅಂತ ಹೇಳಿದ್ರು ನಮ್ಮಪ್ಪ. ನಂಗೆ ಗೊತ್ತು, ಅವ್ರು ನನ್ನ ಫೀಸ್ ಅಡ್ಜಸ್ಟ್ ಮಾಡಕ್ ಹೋಗಿದ್ದಾರೆ. ನಮ್ಮ ಅಪ್ಪನ ಆಸೆ ಥರ ನಾನು ಡಾಕ್ಟರ್ ಆಗ್ತೀನೋ ಇಲ್ವೋ ಅಂತ ಭಯ ಆಗ್ಬಿಟ್ಟಿದೆ ನನಗೆ. ಭಯ ಯಾಕೆ? ಚೆನ್ನಾಗಿ ಓದ್ಕೋ. ನಿನ್ಮೇಲೆ ನಿನಗೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಹೆಂಗೆ? ಇತ್ತು, ಆದ್ರೆ ಇತ್ತೀಚೆಗೆ ಅದು ಯಾಕೋ ನನ್ಗೆ ಕಡಿಮೆ ಆಗ್ತಿದೆ ಅಂತ ಅನಿಸ್ತಾ ಇದೆ. ನೋಡ್ತಾನೋ, ಈ ರೀತಿ ಎಲ್ಲ ಯೋಚನೆ ಮಾಡಬಾರ್ದು. ನೀನು ಡಾಕ್ಟರ್ ಆಗೇ ಆಗ್ತೀಯಾ ಅಂತ 100% ಕಾನ್ಫಿಡೆನ್ಸ್ ನನಗಿದೆ. ನಿಜವಾಗ್ಲೂ? ನಿಜವಾಗ್ಲೂ. ಸ್ಮೈಲ್ ಮಾಡು. ಸ್ಮೈಲ್ ಸ್ಮೈಲ್ ಸ್ಮೈಲ್. ಹಲೋ,
ಲೈಫಲ್ಲಿ ಫಸ್ಟ್ ಟೈಮ್ ನಿನ್ನ ಬಗ್ಗೆ ಬೇಜಾರಾಗ್ತಾ ಇದೆ. ನೀನು ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ಛೇ. ಮನೆ ಹತ್ರ ಹೋಗು, ಬಂದು ಮಾತಾಡ್ತೀನಿ. ಬಾರೋ ಇಲ್ಲಿ. ಕೈ ನೋವು ಹೇಗಿದೆ? ಅಪ್ಪ, ನನಗೇನಾದರೂ ಬೈದ್ಬಿಡಿ, ಇಲ್ಲ ಹೊಡೆದ್ಬಿಡಿ, ಆದರೆ ಏನೂ ಗೊತ್ತಿಲ್ಲದೆ ರೀತಿ ಇರಬೇಡಿ. ನನಗಿನ್ನೂ ಜಾಸ್ತಿ ಭಯ ಆಗತ್ತೆ. ನಿನ್ನ ನನ್ನ ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ನೇಹಿತ ಅಂತ ಟ್ರೀಟ್ ಮಾಡಿದ್ದೀನಿ. ಮಕ್ಕಳು ತಪ್ಪು ಮಾಡೋದು ಕಾಮನ್. ಹೊಡೆದು ಬಡ್ದು ಬುದ್ಧಿ ಹೇಳೋದಕ್ಕೆ ನನ್ನ ಮಗ ಏನು ತಿಳುವಳಿಕೆ ಇಲ್ದವನಲ್ಲ. ಬಿಡಿಸಿ ಹೇಳಿದ್ರೆ ಅರ್ಥ ಮಾಡ್ಕೋತಿ ಅಂತ ನಂಬಿದ್ದೀನಿ. ನಿನ್ನಿಂದ ಈ ರೀತಿ ತಪ್ಪು ಮುಂದೆ ಆಗ್ದಿರೋ ಥರ ಎಚ್ಚರ ವಹಿಸ್ಕೊ. ನೀನಿಲ್ಲೇ ಇದ್ರೆ ನಿನ್ನ ಮನಸ್ಸಿಗೆ ಮತ್ತಷ್ಟು ನೋವಾಗತ್ತೆ. ನೀನು ಆಂಟಿ ಮನೆಗೆ ಹೋಗು. ನೀನು ಈ ಕಡೆದೇನೋ ತಲೆ ಕೆಡಿಸ್ಕೋಬೇಡ. ಅದೇನಿದ್ರು ನಾನು ನೋಡ್ಕೊಳ್ತೀನಿ, ಓಕೆನಾ? ಮೀಟ್ ಮಾಡಿ 3 ದಿನ ಆಯ್ತು. ಅಟ್ಲೀಸ್ಟ್ ಫೋನ್ಗೂ ರಿಪ್ಲೈ ಮಾಡಿಲ್ಲ. ಒಂದು ಮಾತು ಹೇಳ್ದೆ ಊರಿಗೆ ಹೋಗ್ಬಿಟ್ಟಿದೀಯಾ? ಏನಾದ್ರೂ ಪ್ರಾಬ್ಲಮ್ ಏನೋ ಇದ್ರೆ ನನ್ನ ಹತ್ರ ಹೇಳ್ಕೊಳ್ಳೋ. ಯಾವಾಗ್ಲೂ ನೀ ನನ್ನ ಕಣ್ಮುಂದೆ ಇರಬೇಕು ಅಂತ ಆಸೆ ಪಡ್ತಿದ್ದೋ ನೀನು. ಅಂಥದ್ರಲ್ಲಿ ನಾನೇ ನಿನ್ ಮುಂದೆ ಬಂದು ನಿಂತ್ರು ನನ್ನನ್ನು ನೋಡ್ದೆ ಅದೆಲ್ಲೋ ನೋಡ್ಕೊಂಡು ನಿಂತ್ಕೊಂಡಿದೀಯಾ? ಅಂಥ ತಪ್ಪು ನಾನೇನೋ ಮಾಡಿದ್ದೀನಿ. ನೋಡ್ತಾನೋ, ಕೆಲವು ಟೈಮ್ ನಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪುಗಳಾಗ್ಬಿಡ್ತವೆ. ಕೆಲವ್ರಿಗೆ ಬೇಗ ಅರ್ಥ ಆಗತ್ತೆ, ಇನ್ನು ಕೆಲವ್ರಿಗೆ ಲೇಟಾಗಿ ಅರ್ಥ ಆಗತ್ತೆ. ಆದರೆ ನನ್ನಂಥ ದಡ್ಡನ ಮಗನಿಗೆ ಇನ್ನೂ ಸ್ವಲ್ಪ ಲೇಟಾಗೇ ಅರ್ಥ ಆಯಿತು. ಏನು ಹೇಳ್ತಿದ್ಯಾ ಮನು? ಏನೇ ಹೇಳೋದಿದ್ರು ನೇರವಾಗಿ ಹೇಳು. ಕೆಲವೊಂದು ವಿಷಯಗಳನ್ನ ನೇರವಾಗಿ ಹೇಳ್ದೇ ಇರೋದೇ ಒಳ್ಳೇದು ಅನ್ಸತ್ತೆ. ಹಾಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ನಿನ್ನಷ್ಟು ಬುದ್ಧಿವಂತೆ ಅಲ್ಲ. ನನ್ನ ಜೀವನದಲ್ಲಿ ಒಂದು ಸಣ್ಣ ಜವಾಬ್ದಾರಿ ತಗೊಂಡವನಲ್ಲ, ಆದರೆ ಇತ್ತೀಚೆಗೆ ಒಂದು ದೊಡ್ಡ ಕನಸು ಕಾಣ್ತಾ ಇದ್ದೀನಿ. ಆ ಕನಸಿಗೆ ಈ ಪ್ರೀತಿ ಅಡ್ಡ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಆ ನನ್ನ ಕನಸು ಮುಂದೆ ಈ ಪ್ರೀತಿ ಸಿಲ್ಲಿ ಮ್ಯಾಟರ್ ಅಂತ ಫೀಲ್ ಆಗ್ತಾ ಇದೆ. ಹಾ, ಅಂದ್ರೆ ನನ್ನ ಪ್ರೀತಿ ನಿನಗೆ ಸಿಲ್ಲಿ ಮ್ಯಾಟ್ರಾ? ನಿನ್ ಕನಸಿಗೆ ನನ್ನ ಪ್ರೀತಿ ಅಡ್ಡ ಬರ್ತಾ ಇದೆಯಾ? ನೀನೇ ಏನೋ ಈ ರೀತಿ ಮಾತಾಡ್ತಾ ಇರೋದು? ನೋಡು, ಎಮೋಷನ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಕ್ ಟ್ರೈ ಮಾಡಬೇಡ. ಈ ಪ್ರೀತಿ ಪ್ರೇಮ ಅಂತ ನಿನ್ನಿಂದ 3 ಹೊತ್ತು ಸುತ್ತಾ ಲಲ್ಲೆ ಹೊಡಿಯಕ್ ನನ್ನ ಹತ್ರ ಟೈಮ್ ಇಲ್ಲ. ಇಷ್ಟು ದಿನ ಸುತ್ತಿದ್ಯಲ್ಲ, ಅವಾಗ ನಿನಗೆ ಟೈಮ್ ಇತ್ತಾ? ಎಸ್, ಇತ್ತು. ಆದ್ರೆ ಈಗ ಜ್ಞಾನೋದಯ ಆಗಿದೆ. ನನಗೆ ನಮ್ಮಪ್ಪ ಮುಖ್ಯ, ಅವ್ರ ಕನಸು ಮುಖ್ಯ. ಅವ್ರ ಕನಸನ್ನ ನನಸು ಮಾಡೋದೇ ನನ್ನ ಗುರಿ. ನನ್ನ ಬಗ್ಗೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವ್ರು ನನ್ನ ನಂಬಿದ್ದಾರೆ. ಅವ್ರ ನಂಬಿಕೆನ ಮತ್ತೆ ಮತ್ತೆ ಕಳ್ಕೊಳಕ್ ನನಗಿಷ್ಟ ಇಲ್ಲ.
ಅವ್ರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದೀನಿ. ಹಾಗಾದ್ರೆ ನನ್ನ ಮರ್ತು ಬಿಡ್ತೀಯಾ? ನಮ್ಮ ಅಪ್ಪನಿಗೋಸ್ಕರ ಪ್ರಾಣ ಬಿಡೋಕ್ಕೂ ರೆಡಿ ಇದ್ದೀನಿ. ಅಂತದ್ರಲ್ಲಿ ಈ ಪ್ರೀತಿ ಪ್ರೇಮ ಎಲ್ಲ ಯಾವ ಲೆಕ್ಕ? ನಾನೇ ಇಲ್ಲ ಅಂದ್ಮೇಲೆ ಈ ಪ್ರೀತಿ ಪ್ರೇಮ ಎಲ್ಲ ಎಲ್ಲಿ? ಪ್ಲೀಸ್ ಮನು, ನಾನೇನಾದ್ರೂ ತಪ್ಪು ಮಾಡಿದ್ರೆ ಬೇರೆ ರೀತಿ ಶಿಕ್ಷೆ ಕೊಡು, ಆದ್ರೆ ಈ ರೀತಿ ಎಲ್ಲ ಮಾತಾಡ್ಬೇಡ. ಪ್ರೀತಿಸಿದವರೆಲ್ಲ ಮದುವೆ ಆಗ್ಬೇಕು ಅಂತ ಏನೂ ಇಲ್ಲ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಮರ್ತ್ಬಿಡು. ನನ್ನಿಂದ ಯಾವುದೇ ರೀತಿ ಮಿಸ್ಯೂಸ್ ಆಗಿಲ್ಲ, ಅದಕ್ಕೆ ನೀನು ಸಂತೋಷ ಪಡು. ಅದಕ್ಕೂ ಮೀರಿ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನೇರವಾಗಿ ಕೇಳು. ಐ ಮೀನ್ ದುಡ್ಡು ಕಾಸು. ಯು ಚೀಟರ್, ಯಾಕೋ ನನ್ನ ಲೈಫಲ್ಲಿ ಬಂದೆ? ನನಗೆ ಯಾಕೋ ದುಡ್ಡು ಕಾಸು ಕೊಡ್ತೀಯಾ? ನಿನ್ ದುಡ್ಡು ಕಾಸು ನೋಡಿ ನಾನು ನಿನ್ ಪ್ರೀತಿಸಿದ್ದು. ಇಡಿಯಟ್, ನೀನ್ ಟೈಮ್ ಪಾಸ್ ಮಾಡೋದಕ್ಕೆ ನನ್ ಪ್ರೀತಿನೇ ಬೇಕಾಗಿತ್ತಾ? ನನ್ನ ಹೃದಯ ನಿನಗೆ ಆಟದ ವಸ್ತು ಆಗೋಯ್ತಾ? ಎಸ್, ಹಾಗೆ ಅನ್ಕೋ. ನೋಡು, ಮತ್ತೆ ಮತ್ತೆ ನೀನು ನನ್ನನ್ನ ಕಾಡ್ಬೇಡ. ನಾನಾಗಿರೋಕ್ ಬಿಡು. ಇನ್ ಮುಂದೆ ನಿನ್ ದಾರಿ ನಿನಗೆ, ನನ್ ದಾರಿ ನನಗೆ. ಗುಡ್ ಬೈ. ನೀನ್ ತಾನೇ ನನ್ನ ಹಿಂದೆ ಮುಂದೆ ಸುತ್ತಿ ಪ್ರೀತಿಸು ಅಂತ ಕಾಡಿದ್ದು. ಈಗ ನನ್ನ ಕಾಡ್ಬೇಡ ಅಂತ ಹೇಳ್ತೀಯಾ? ಕಾಸು ಕೊಡ್ತೀನಿ ಮರ್ತ್ ಬಿಡು ಅಂತ ಹೇಳ್ತೀಯಾ? ನನ್ನಂತೊಳಗೆ ಹಿಂಗ ಆಗ್ಬೇಕಾಗಿದ್ದೆ. ಯಾಕೆ ಹೇಳು? ನಿನ್ನ ಹುಚ್ಚಿ ತರ ಪ್ರೀತಿಸಿದ್ನಲ್ಲ ಅದಕ್ಕೆ. ಮನು, ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಿ ಅಂಕಲ್. ನೀವು ಚೆನ್ನಾಗಿದ್ದೀರಾ ಅಂತ ಕೇಳಲ್ವೇನಪ್ಪ? ಚೆನ್ನಾಗಿದ್ದೀರಾ ಅಂಕಲ್? ಚೆನ್ನಾಗಿರಕ್ಕೆಲ್ಲಪ್ಪ ಬಿಡ್ತೀಯ ನೀನು. ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ. ನಮ್ಗೆ ಯಾಕಪ್ಪ ತೊಂದರೆ ಕೊಡ್ತೀಯ ನೀನು? ನಾನೇನ್ ಮಾಡ್ದೆ ಅಂಕಲ್? ಮನು, ನನ್ನ ಮಗಳನ್ನ ವಾಪಸ್ ಕೊಟ್ಬಿಡಪ್ಪ. ಇದು ನಿನ್ ಕೈಯಲ್ಲ, ಕಾಲು ಅಂತ ತಿಳ್ಕೊತೀನಿ. ನನ್ನ ಮಗಳು ಚೆನ್ನಾಗಿ ಓದ್ತಾ ಇದ್ಲು, ಈಗ ಬದಲಾಗಿದ್ದಾಳೆ. ಫಸ್ಟ್ ಫೇಸ್ನಲ್ಲಿ ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆಗಿದ್ಲು. ಸೆಕೆಂಡ್ ಫೇಸ್ನಲ್ಲಿ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾಳೆ. ಅದಕ್ಕೆ ಕಾರಣ ನೀನು. ಅವ್ರ ಅಮ್ಮನಿಗೆ ತನ್ನ ಮಗಳನ್ನ ಡಾಕ್ಟರ್ ಮಾಡಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ಲು. ಹೋದ ವರ್ಷ ನಮ್ಮನ್ನೆಲ್ಲ ತಪ್ಪಲಿ ಮಾಡಿ ಹೊರಟೋಗ್ಬಿಟ್ಲು. ಅವಳ ಆಸೆನ ಈಡೇರಿಸೋಣ ಅಂತ ಕಷ್ಟಪಟ್ಟು ಓದಿಸ್ದೆ. ಆದ್ರೆ ಅವಳು ಈಗಿನ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಭಯ ಆಯ್ತದೆ ಕಣಪ್ಪ. ನನ್ನ ಮಗಳಿಗೋಸ್ಕರ ಊರಿನಲ್ಲಿರೋ ಜಮೀನು ಮನೆ ಎಲ್ಲ ಮಾರ್ಕೊಬಂದೆ. ಪೆನ್ಷನ್ ಹಣದ್ಮೇಲೆ ಸಾಲ ತಗೊಂಡು ಅವಳನ್ನು ಓದಿಸ್ತಾ ಇದ್ದೀನಿ. ಈಗ ನನ್ನ ಕೈಲಿ ನನ್ನ ಮಗಳು ಬಿಟ್ರೆ ಬೇರೆ ಯಾರೂ ಇಲ್ಲ ಕಣಪ್ಪ. ನನ್ನ ಮಗಳು ಈ ವರ್ಷದ ಫೀಸ್ ಕಟ್ಟಬೇಕು ಅಂದಾಗ ನನಗೇನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅದೇ ಸಮಯಕ್ಕೆ ಇವರಪ್ಪನಿಗೆ ಕಿಡ್ನಿ ಬೇಕು ಅಂತ ಗೊತ್ತಾಯ್ತು. ನಾನು ಕಿಡ್ನಿ ಮಾರಿ ನನ್ನ ಮಗಳು ಫೀಸ್ ಕಟ್ಟಿದ್ದೀನಪ್ಪ. ಇನ್ನೊಂದೇ ಒಂದು ವರ್ಷ ಅವಳು ಡಾಕ್ಟರ್ ಆಗ್ಬಿಡ್ತಾಳೆ. ನನ್ನ ಹೆಂಡತಿ ಆಸೆನೂ ಈಡೇರುತ್ತೆ. ದಯವಿಟ್ಟು ನಿನ್ನ ಕೈ ಮುಗಿತೀನಿ, ನನ್ನ ಮಗಳು ತಟ್ಟೆಗೆ ಬರಬೇಡ ಕಣಪ್ಪ, ಬರಬೇಡ. ಮನು ಮನು, ನೀನಾದ್ರೂ ಸ್ವಲ್ಪ ಹೇಳಪ್ಪ. ಪ್ರೀತಿಗೆ ಹುಟ್ಟೋಕ್ ಮಾತ್ರ ಗೊತ್ತು, ಸಾಯಕ್ ಗೊತ್ತಿಲ್ಲ. ಆದ್ರೆ ನೀನ್ ಸಾಯಿಸ್ ಹೋಗ್ತಿರೋದು ನನ್ನ ಪ್ರೀತಿನಲ್ಲ, ನನ್ನ ನಂಬಿಕೆನ. ನನ್ ಪ್ರೀತಿಸಿದ್ದು ನಿಜ, ನನ್ ಪ್ರೀತಿ ಗೆದ್ದಿರೋದು ನಿಜ. ಅಂಥದ್ರಲ್ಲಿ ನಾನ್ಯಾಕೋ ಕಣ್ಣೀರ್ ಹಾಕ್ಬೇಕು? ನೀನೇನೋ ನಿಮ್ ತಂದೆಗೋಸ್ಕರ ನಿನ್ ಪ್ರೀತಿ ತ್ಯಾಗ ಮಾಡೋದು. ನನಗೂ ನನ್ ತಂದೆ ಮುಖ್ಯ, ಅವರ ಆಸೆ ಕನಸುಗಳು ಮುಖ್ಯ. ನಿನ್ನನ್ ಪ್ರೀತಿಸಿ ನಮ್ ತಂದೆಗೆ ನಂಬಿಕೆ ದ್ರೋಹ ಮಾಡಿದೀನಿ ಅಂತ ಅನಿಸ್ತಿದೆ ನನ್ಗೆ. ನಮ್ ತಂದೆ ಆಸೆ ತರ ನಾನ್ ಡಾಕ್ಟರ್ ಆಗೇ ಆಗ್ತೀನಿ. ನೀನಲ್ಲ ಅಂದ್ರೆ ಇನ್ನೊಬ್ಬ. ಹೋಗಲೋ. ನನ್ ಲೈಫಲ್ಲಿ
ಜೀವನದಲ್ಲಿ ಅತಿ ಹೆಚ್ಚು ಪ್ರೀತಿಸಿದ್ದು ನಿನ್ನನ್ನೇ, ದ್ವೇಷಿಸೋದು ನಿನ್ನನ್ನೇ. ಐ ಹೇಟ್ ಯು. ಪ್ರೀತಿಗೋಸ್ಕರ ಜೀವ ಕೊಟ್ಟಿರೋರು ಇದ್ದಾರೆ, ಪ್ರೀತಿಗೋಸ್ಕರ ಜೀವ ತೆಗ್ದಿರೋರು ಇದ್ದಾರೆ, ಪ್ರೀತಿಗೋಸ್ಕರ ಹುಚ್ಚರಾಗಿರೋರು ಇದ್ದಾರೆ, ಪ್ರೀತಿಗೋಸ್ಕರ ತ್ಯಾಗ ಮಾಡಿರೋರು ಇದ್ದಾರೆ. ಇಂಥ ಪ್ರೀತಿಗೆ ಏನೆಂದು ಹೆಸರಿಡಲಿ, ಏನೆಂದು ಹೆಸರಿಡಲಿ, ಏನೆಂದು ಹೆಸರಿಡಲಿ.